ಶರಣಂ ಶರಣಂ ಗಚ್ಚಾಮಿ. ಸೆಪ್ಟೆಂಬರ್ ತಿಂಗಳ ಮಾಸಿಕ ಪ್ರಾರ್ಥನೆ. ನಮ್ಮ ಪಿತೃವಾಯ್ ಶಿಕ್ಷಕರಾದ ಮತ್ತು ಪ್ರೇರಕರಾದ ಭಾರತಿ ಮಾಜಿಯವರಿಂದ ಮಾಡಲಾಗುವ ಈ ಪಿತೃವಾಯ್ ಮಾಸಿಕ ಪ್ರಾರ್ಥನೆಯನ್ನು ಮಾಡುವುದರಿಂದ 1ನೇ ಸೆಪ್ಟೆಂಬರ್ 2025ರಿಂದ ಮುಂಬರುವ 1ನೇ ಅಕ್ಟೋಬರ್ 2025ರವರೆಗೆ ಈ ಸಂಪೂರ್ಣ ತಿಂಗಳು ನಮಗೆ ಪರಂಜಿ ಅವರ ಶಕ್ತಿಯಿಂದ ಬಹಳಷ್ಟು ಲಾಭವಾಗುತ್ತದೆ. ಪಪ್ರ ಅಥವಾ ಪ್ರಾರ್ಥನೆಯ ಮೊದಲ 8 ವಾಕ್ಯಗಳು: ಪರಮಂ ಶರಣಂ ಗಚ್ಚಾಮಿ, ಹಂಸಂ ಶರಣಂ ಗಚ್ಚಾಮಿ, ಅದ್ವೈತಂ ಶರಣಂ ಗಚ್ಚಾಮಿ, ಆನಂದಂ ಶರಣಂ ಗಚ್ಚಾಮಿ, ಚರಣಂ ಶರಣಂ ಗಚ್ಚಾಮಿ. हे परम जी, मुझ पर कृपा करो. सिर झुकाकर परम जी को नमस्कार करता हूँ. परम जी, ಈ ಸೆಪ್ಟೆಂಬರ್ ತಿಂಗಳ ಮಾಸಿಕ ಪ್ರಾರ್ಥನೆ ಅಥವಾ ಪತ್ರವನ್ನು ಮಾಡುವುದರಿಂದ ನಿಮ್ಮ ಶಕ್ತಿಯನ್ನು ಕೊಡಿ. ಇಂದಿನ ಈ ಪತ್ರವಿನ ಮೂಲಕ ನನ್ನ ಈ ತಿಂಗಳು ಸಂಪೂರ್ಣ ಸಂತೋಷಕರವಾಗಿರಲಿ ಎಂದು ಕೋರಿಕೊಳ್ಳುತ್ತೇನೆ. ಪರಂಜಿ, ಈ ತಿಂಗಳ 2ನೇ ಸೆಪ್ಟೆಂಬರ್ 2025ರಂದು ನಡೆಯುವ ಪಿತೃವಾಯ್ ಶಕ್ತಿ ದಿನದ ಕ್ಲಾಸನ್ನು ಖಂಡಿತವಾಗಿಯೂ ಅಟೆಂಡ್ ಮಾಡುತ್ತೇನೆ. ಪಿತೃವಾಯ್ ಶಕ್ತಿ ದಿನದ ಕ್ಲಾಸಿನಲ್ಲಿ ಭಾರತಿ ಮಾಜಿಯವರೊಂದಿಗೆ ಶಕ್ತಿ ಸ್ಥಳದಲ್ಲಿ ಕುಳಿತು ಸಾಮೂಹಿಕ ಪತ್ರವನ್ನು ಮಾಡಿ ಇಚ್ಛಾಪೂರ್ತಿ ಶಕ್ತಿಯನ್ನು ಪಡೆಯುತ್ತೇನೆ. ಈ ವಿಶೇಷ ಕ್ಲಾಸನ್ನು ಹೆಚ್ಚು ಜನರಿಗೂ ಅಟೆಂಡ್ ಮಾಡುವಂತೆ ತಿಳಿಸಿಕೊಡುತ್ತೇನೆ. ಭಾರತಿ ಮಾಜಿಯವರ ಶಕ್ತಿ ಸ್ಥಳದಿಂದ ತಂದ ಪರಂ ಶಕ್ತಿಯ ಜಲವನ್ನು ನಿಯಮಿತವಾಗಿ ಉಪಯೋಗಿಸಿ ಹೆಚ್ಚು ಆರೋಗ್ಯವಂತಳಾಗುತ್ತೇನೆ. ಪಿತೃವಾಯ್ ಶಕ್ತಿ ದಿನದಂದು ಭಾರತಿ ಮಾಜಿಯವರ ಪಿತೃವಾಯ್ ಶಕ್ತಿ ಸ್ಥಳದ ಯಾತ್ರೆಯು ಬಹಳ ಸಂತೋಷಕರವಾಗಿರಲಿ. ಯಾವುದೇ ಅಡಚಣೆಗಳು ಆಗಬಾರದು ಮತ್ತು ನನಗೂ ಅದರಿಂದ ಗರಿಷ್ಠ ಲಾಭ ಸಿಗಲಿ ಎಂದು ಪರಂಜಿಗೆ ಬೇಡಿಕೊಳ್ಳುತ್ತೇನೆ. ಗಣೇಶೋತ್ಸವದ ಪಿತೃಪಕ್ಷ ಮತ್ತು ನವರಾತ್ರಿ ಅಂಗವಾಗಿ ಪಿತೃವಾಯ್ ಪ್ರಾರ್ಥನೆ ಸಂಕಲ್ಪವನ್ನು ಸೆಪ್ಟೆಂಬರ್ 2025ರಲ್ಲಿ ಮಾಡಿಕೊಳ್ಳುತ್ತೇನೆ. ಪ್ರಸ್ತುತ ನಡೆಯುತ್ತಿರುವ ಗಣೇಶೋತ್ಸವದ ಎಲ್ಲ ಕ್ಲಾಸುಗಳನ್ನು ನಾನು ಪರಂಧಾಮಕ್ಕೆ ಬಂದು ಅಥವಾ ಆನ್ಲೈನ್ ಮೂಲಕ ಖಂಡಿತವಾಗಿಯೂ ಅಟೆಂಡ್ ಮಾಡುತ್ತೇನೆ ಅಥವಾ ನನ್ನ ಕೈಯಲ್ಲಾದಷ್ಟು ಪಿತೃವಾಯ್ ಕ್ಲಾಸನ್ನು ಆಯೋಜಿಸುತ್ತೇನೆ. ಈ ಗಣೇಶೋತ್ಸವದ ಪರಂಜಿಯವರ ಕೃಪೆಯಿಂದ ಗಣಪತಿಯವರನ್ನು ಹೆಚ್ಚು ಸಂತೋಷಪಡಿಸಲು ನಾನು ಮತ್ತು ನನ್ನ ಕುಟುಂಬದವರು ಅತ್ಯಂತ ಹೆಚ್ಚಿನ ಸಂತೋಷವನ್ನು ಪಡೆಯಲು ಐಶ್ವರ್ಯ, ರಕ್ಷಣಾ ಶಕ್ತಿಗಾಗಿ, ಆರೋಗ್ಯ ಮತ್ತು ಸಕಾರಾತ್ಮಕತೆಯ ಸಲುವಾಗಿ 6ನೇ ತಾರೀಕು ಸೆಪ್ಟೆಂಬರ್ 2025ರಂದು ನಡೆಯುವ ಅನಂತ್ ಚತುರ್ದಶಿ ಕ್ಲಾಸನ್ನು ಖಂಡಿತವಾಗಿಯೂ ಅಟೆಂಡ್ ಮಾಡುತ್ತೇವೆ. ಪರಂಧಾಮದಲ್ಲಿ ಸಿದ್ಧವಾಗಿರುವ ಅನಂತ ಸೂತ್ರ ಅಥವಾ ಪರಂ ವಿಭೂತಿಯನ್ನು ಧರಿಸಿ ನಾನು ಮತ್ತು ನನ್ನ ಕುಟುಂಬದವರಿಗೆ ರಕ್ಷಣಾ ಶಕ್ತಿಯನ್ನು ಲಾಭ ಪಡೆಯುತ್ತೇವೆ. ಪರಂಜಿ, ಯಾವುದೇ ರೀತಿಯ ಪಿತೃದೋಷ, ಭಾಗ್ಯದೋಷ, ಗ್ರಹದೋಷ, ವಾಸ್ತುದೋಷ, ಕಾಲಸರ್ಪದೋಷ, ದೃಷ್ಟಿದೋಷ, ಇತರ ಕೆಟ್ಟ ಕಾರ್ಯಗಳ ಅಥವಾ ಶತ್ರುಗಳ ಕೆಟ್ಟ ಪ್ರಭಾವದ ನಿವಾರಣೆಗಾಗಿ ಮತ್ತು ಪಿತೃಗಳ ಅನುಕೂಲಕತೆ ಹಾಗೂ ಆಶೀರ್ವಾದ ಪಡೆಯಲು 7ನೇ ತಾರೀಕು ಸೆಪ್ಟೆಂಬರ್ 2025ರಂದು ಆರಂಭವಾಗುವ ಪಿತೃವಾಯ್ ಪಿತೃಪಕ್ಷ ಕ್ಲಾಸನ್ನು ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿ ಖಂಡಿತವಾಗಿಯೂ ಅಟೆಂಡ್ ಮಾಡುತ್ತೇನೆ. ಈ ಕ್ಲಾಸಿನಲ್ಲಿ ಭಾರತಿ ಮಾಜಿಯವರು ನಡೆಸುವ ಪಿತೃಶಾಂತಿ ಪತ್ರವನ್ನು ಮಾಡುವ ಮೂಲಕ ನಾನು ಪ್ರತಿದಿನ ಸುರಕ್ಷಾ ಜಲನ್ನು ಮನೆಯಲ್ಲಿ, ಅಂಗಡಿಯಲ್ಲಿ, ಕಚೇರಿಯಲ್ಲಿ ಸಿಂಪಡಿಸಿ ಹಾಗೂ ಎಲ್ಲ ರೀತಿಯ ದೋಷ ನಿವಾರಣೆಯ ಲಾಭವನ್ನು ಪಡೆಯುತ್ತೇನೆ. ಪಿತೃಗಳಿಗೆ ತರ್ಪಣವನ್ನು ನೀಡಿ ಕುಟುಂಬದ ಮೇಲೆ ಆಶೀರ್ವಾದ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ. ಹಾಗೆಯೇ ಶೀಘ್ರದಲ್ಲಿ ನಿಂತು ಹೋದ ಕೆಲಸವು ಆಗಬೇಕೆಂದು ಪಿತೃಗಳ ಆಶೀರ್ವಾದವನ್ನು ಪಡೆಯುತ್ತೇನೆ. ಸಾಧ್ಯವಾದಷ್ಟು ಪಿತೃಪಕ್ಷದ ಕ್ಲಾಸನ್ನು ನನ್ನ ಮನೆಯಲ್ಲಿ ಪಿತೃವಾಯ್ ಪಿತೃಪಕ್ಷ ಕ್ಲಾಸನ್ನು ಆಯೋಜಿಸುತ್ತೇನೆ. ಪಕ್ಷದಲ್ಲಿ ಇನ್ಯಾವುದೇ ಕಮ್ಮಿ ಅಥವಾ ತಪ್ಪುಗಳು ಸರಿಪಡಿಸಲು 21 ಸೆಪ್ಟೆಂಬರ್ 2025ರಂದು ನನ್ನ ಮನೆಯಲ್ಲಿ ಪಿತೃವಾಯ್ ಸರ್ವಪಿತೃ ಅಮಾವಾಸ್ಯ ಕ್ಲಾಸನ್ನು ಆಯೋಜಿಸುತ್ತೇನೆ. ಹಾಗೆಯೇ ಇನ್ನಿತರರಿಗೂ ಈ ಅಮಾವಾಸ್ಯ ಕ್ಲಾಸನ್ನು ಮನೆಯಲ್ಲಿ ಆಚರಿಸುವಂತೆ ತಿಳಿಸಿಕೊಡುತ್ತೇನೆ. ಪಿತೃವಾಯ್ ಪಿತೃಪಕ್ಷ ಮತ್ತು ಅಮಾವಾಸ್ಯ ಕ್ಲಾಸ್ ಅಟೆಂಡ್ ಮಾಡಿದರೆ ನಮ್ಮ ಪಿತೃಗಳು ಸಂತೋಷರಾಗುತ್ತಾರೆ. ಇದು ನನ್ನ ಅನುಭವ. ನೀವು ಮಾಡಿ ಎಂದು ಬೇರೆಯವರಿಗೂ ತಿಳಿಸಿಕೊಡುತ್ತೇನೆ.
ಈ ತಿಂಗಳಿನ 22 ಸೆಪ್ಟೆಂಬರ್ 2025ರಿಂದ ಪ್ರಾರಂಭವಾಗುವ ನವರಾತ್ರಿ ಉತ್ಸವದಲ್ಲಿ ಪರಂಜಿಯವರ ಕೃಪೆಯಿಂದ ದೇವಿ ದುರ್ಗೆಯನ್ನು ಹೆಚ್ಚು ಸಂತೋಷಪಡಿಸಲು ಮತ್ತು ಇಚ್ಛಾಪೂರ್ತಿಯ ಶಕ್ತಿಯನ್ನು ಪಡೆಯಲು ಸಾಧ್ಯವಾದಷ್ಟು ನಾನು ನನ್ನ ಮನೆ, ಅಂಗಡಿ, ಕಚೇರಿ ಅಥವಾ ಸ್ಥಳದಲ್ಲಿ ಪಿತೃವಾಯ್ ಪರಂ ಉತ್ಸವ ಕ್ಲಾಸನ್ನು ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿ ಆಯೋಜಿಸುತ್ತೇನೆ. ಪರಂಜಿ, ಈ ಮುಂಬರುವ ತಿಂಗಳು ನನ್ನ ಉದ್ಯೋಗ, ವ್ಯಾಪಾರದಲ್ಲಿ ಬಹಳಷ್ಟು ಶುಭವಾಗಲಿ, ಆದಾಯ ಹೆಚ್ಚಾಗಲಿ, ಲಾಭವರ್ಧನೆಯಾಗಲಿ ಎಂದು ಕೋರಿಕೊಳ್ಳುತ್ತೇನೆ. ಕಷ್ಟಪಟ್ಟು ಸಂಪಾದಿಸಿದ ಹಣವು ವ್ಯರ್ಥ ಖರ್ಚಾಗದೆ ಅಥವಾ ವೈದ್ಯಕೀಯ ವೆಚ್ಚಗಳಿಗೆ ವ್ಯಯವಾಗದಿರಲಿ. ನನಗೆ ಕೃಷಿ ಮತ್ತು ಪಶುಪಾಲನೆಯ ಕ್ಷೇತ್ರಗಳಲ್ಲಿ ಪಿತೃವಾಯ್ ಮಾಡುವ ಮೂಲಕ ಹೆಚ್ಚಿನ ಲಾಭವಾಗಲಿ. ಯಾವುದೇ ಕಾರಣದಲ್ಲಿ ಬಂದ ಸಾಲ ಶೀಘ್ರದಲ್ಲೇ ತೀರಲಿ. ನಿಲ್ಲಿಸಿದ ಹಣವು ಶೀಘ್ರವೇ ಮರಳಿ ಬರುವಂತೆ ಆಗಲಿ. ಈ ಉದ್ದೇಶಕ್ಕಾಗಿ ಪ್ರತಿ ಭಾನುವಾರ ನಡೆಯುವ ಬೆಳಗ್ಗೆ 11 ಗಂಟೆಯ ಪಿತೃವಾಯ್ ಲಕ್ಷ್ಮೀ ಸಮೃದ್ಧಿ ಕ್ಲಾಸನ್ನು ಖಂಡಿತವಾಗಿಯೂ ಅಟೆಂಡ್ ಮಾಡುತ್ತೇನೆ. ಪಿತೃವಾಯ್ ಸೆಪ್ಟೆಂಬರ್ ಮಾಸಿಕ ಸಂಕಲ್ಪ ಮತ್ತು ಪಿತೃವಾಯ್ ಲಕ್ಷ್ಮೀ ಸಮೃದ್ಧಿ ಅನುಸಂಧಾನ ಕ್ಲಾಸನ್ನು ಅಟೆಂಡ್ ಮಾಡಿ ನಾನು ಬಹಳ ಸಂತೋಷವಾಗಿ ಧನಿಗಳಾಗುವಂತಹ ಶಕ್ತಿಯನ್ನು ಪಡೆಯುತ್ತೇನೆ. ಪರಂಜಿ, ಹವಾಮಾನದ ಕೆಟ್ಟ ಪರಿಣಾಮಗಳು, ವಿಪತ್ತುಗಳು, ಡೆಂಗು, ಮಲೇರಿಯಾ, ಡೈರಿಯಾ, ಅಲರ್ಜಿ, ಇನ್ಫೆಕ್ಷನ್ ಮತ್ತು ಇತರ ಯಾವುದೇ ಕಾಯಿಲೆಗಳಿಂದ ರಕ್ಷಣೆಗಾಗಿ 22 ಸೆಪ್ಟೆಂಬರ್ 2025 ಅಂತಿಮ ಭಾನುವಾರ ನಡೆಯುವ 7 ಗಂಟೆಯ ಪಿತೃವಾಯ್ ಮಾಸಿಕ ರೋಗ ನಿವಾರಣಾ ತರಗತಿಯನ್ನು ಗೂಗಲ್ ಮೀಟಿನಲ್ಲಿ ನಡೆಯುವ ಪಿತೃವಾಯ್ ರೋಗ ನಿವಾರಣಾ ಅನುಸಂಧಾನ ಕ್ಲಾಸನ್ನು ಖಂಡಿತವಾಗಿಯೂ ಅಟೆಂಡ್ ಮಾಡುತ್ತೇನೆ. ಪರಂಜಿ, ಪಿತೃವಾಯ್ ಮಾಡುವ ಮೂಲಕ ನಾನು ತುಂಬ ಆತ್ಮವಿಶ್ವಾಸಿ ಮತ್ತು ಪಿತೃವಾಯ್ ಪ್ರಚಾರ ಮಾಡುವ ಮೂಲಕ ನನ್ನ ಕಮ್ಯುನಿಕೇಷನ್ ಸ್ಕಿಲ್ಸ್ ಬೆಳೆಯಲಿ. ನನಗೆ ಶಬ್ದಗಳನ್ನು ನೀಡಿ, ವಾಣಿಯನ್ನು ನೀಡಿ, ಮನೋಬಲವನ್ನು ನೀಡಿ. ಹೀಗೆ ನಾನು ಅಪರಿಚಿತ ವ್ಯಕ್ತಿಗಳಲ್ಲಿಯೂ ಪಿತೃವಾಯ್ ಆಹ್ವಾನ ಪತ್ರಿಕೆಯನ್ನು ಮತ್ತು ಪಿತೃವಾಯ್ ಗುಡ್ ಲಕ್ ಕಾರ್ಡುಗಳ ಮೂಲಕ ಪ್ರಚಾರ ಮಾಡುತ್ತೇನೆ. ದಸರಾ ಉತ್ಸವ 2ನೇ ತಾರೀಕು ಅಕ್ಟೋಬರ್ 2025 ಗುರುವಾರ ನಡೆಯಲಿರುವ ದಸರಾ ಹಬ್ಬದ ಬಗ್ಗೆಯೂ ಜನರಲ್ಲಿ ಪ್ರಚಾರ ಮಾಡುತ್ತೇನೆ ಮತ್ತು ಈ ಪ್ರಚಾರದ ಮೂಲಕ ನನ್ನ ಇಚ್ಛಾಪೂರ್ತಿಯ ಶಕ್ತಿಯನ್ನು ಪಡೆದುಕೊಳ್ಳುತ್ತೇನೆ. ಹಾಗೆ ಜನರಿಗೆ ಪಿತೃವಾಯ್ ವೆಲ್ಫೇರ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್ ಮತ್ತು ಪಿತೃವಾಯ್ NCR ಇಂಡಿಯಾ ಫೇಸ್ಬುಕ್ ಪೇಜನ್ನು ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ಮತ್ತು 7 ಗಂಟೆಗೆ ನಡೆಯುವ ಪಿತೃವಾಯ್ ಆನ್ಲೈನ್ ಲೈವ್ ಕ್ಲಾಸ್ಗಳ ಬಗ್ಗೆಯೂ ಹೆಚ್ಚಿನ ಜನರಿಗೆ ಮಾಹಿತಿ ನೀಡುತ್ತೇನೆ. ಅವರಿಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮತ್ತು ಫೇಸ್ಬುಕ್ ಚಾನಲನ್ನು ಫಾಲೋ ಮಾಡುವಂತೆ ಪ್ರೇರಿಸುತ್ತೇನೆ. ನನ್ನಿಂದ ಪಿತೃವಾಯ್ ಕಲಿತವರು ಕೂಡ ತಮ್ಮ ಜೀವನದಲ್ಲಿ ಯಶಸ್ವಿಯಾಗಲಿ. ಇದರ ಮೂಲಕ ಪರಂಜಿ ಅವರಿಗೂ ಹೆಸರು, ಗೌರವ ಹೆಚ್ಚಾಗಲಿ ಮತ್ತು ನನಗೂ ಗೌರವ ಸಿಗಲಿ. ಪರಂಜಿ, ನನ್ನ ವಿದ್ಯಾರ್ಥಿ ಜೀವನ, ನನ್ನ ಮಕ್ಕಳ ಶಿಕ್ಷಣ ವೃತ್ತಿ ಬಹಳ ಯಶಸ್ವಿಯಾಗಲಿ, ಸಂತೋಷಕರವಾಗಿರಲಿ. ಈ ಸೆಷನ್ನಲ್ಲಿ ಪರೀಕ್ಷೆಗಳಿಗೆ ನಾನು ಹೆಚ್ಚು ಆತ್ಮವಿಶ್ವಾಸದಿಂದಿರಲು ಶಿಕ್ಷಕರು ಮತ್ತು ಸ್ನೇಹಿತರಿಂದ ಹೆಚ್ಚು ಸಹಾಯ ಸಿಗಲಿ. ಓದಿನಲ್ಲಿ ನಾನು ಹೆಚ್ಚು ಶ್ರಮ ಪಡುವಂತೆ ಶೈಕ್ಷಣಿಕ ವರ್ಷವು ಬಹಳ ಯಶಸ್ವಿಯಾಗಿ ಸಾಗಲಿ. ಇದಕ್ಕಾಗಿ ಪಿತೃವಾಯ್ ಮಾಸಿಕ ಸುದ್ದಿ ಪತ್ರಿಕೆಯ ಪ್ರಕಾರ ಎಲ್ಲ ವಿದ್ಯಾರ್ಥಿ ಕ್ಲಾಸ್ಗಳು ಮತ್ತು ಮುಖ್ಯ ಉತ್ಸವ ಕ್ಲಾಸ್ಗಳನ್ನು ಅಟೆಂಡ್ ಮಾಡುತ್ತಾ ನನ್ನ ಶಕ್ತಿಯನ್ನು ರೀಚಾರ್ಜ್ ಮಾಡಿಕೊಳ್ಳುತ್ತಿರುತ್ತೇನೆ. ಹಾಗೆಯೇ 5ನೇ ತಾರೀಕು ಸೆಪ್ಟೆಂಬರ್ ಅಂದು ನಡೆಯುವ ಟೀಚರ್ಸ್ ಡೇಯ ಸಂದರ್ಭದಲ್ಲಿ ಪರಂಜಿ ಮತ್ತು ಭಾರತಿ ಮಾಜಿಯವರಿಗೆ ಧನ್ಯವಾದವನ್ನು ಹೇಳುವ ಮೂಲಕ ನಾನು ನನ್ನ ಪಿತೃವಾಯ್ ಅನುಭವ ಆಡಿಯೋ ಮತ್ತು ವಿಡಿಯೋ ರೂಪದಲ್ಲಿ ಹಂಚಿಕೊಳ್ಳುತ್ತೇನೆ ಮತ್ತು ಇದರಿಂದ ಪ್ರಚಾರದ ಶಕ್ತಿಯನ್ನು ಪಡೆದುಕೊಳ್ಳುತ್ತೇನೆ. ಆಗಸ್ಟ್ ತಿಂಗಳಿನಲ್ಲಿ ಬರುವ ಎಲ್ಲ ಉತ್ಸವಗಳನ್ನು ಬಹಳ ಸಂತೋಷವಾಗಿರುವಂತಾಗಲಿ. ಪರಂಜಿ, ನೀವೇ ನನ್ನ ಸಂಪೂರ್ಣ ಬ್ರಹ್ಮಾಂಡ. ನೀವು ನನ್ನ ಮನೆಯಲ್ಲಿ ಕೃಷ್ಣನ ಬಾಲರೂಪದಲ್ಲಿ ಬಂದಿರುವಿರಿ, ಗಣೇಶನ ರೂಪದಲ್ಲಿ ನೆಲೆಸಿದ್ದೀರಾ. ಸೆಪ್ಟೆಂಬರ್ ತಿಂಗಳಿನಲ್ಲಿ ನೀವು ನನ್ನ ಪಿತೃಗಳ ರೂಪದಲ್ಲಿ, ದುರ್ಗೆಯ ರೂಪದಲ್ಲಿ ಕೃಪೆ ಮತ್ತು ಆಶೀರ್ವಾದವನ್ನು ನನ್ನ ಮತ್ತು ನನ್ನ ಪರಿವಾರದ ಮೇಲೆ ಇಟ್ಟಿರಲಿ ಎಂದು ಕೋರಿಕೊಳ್ಳುತ್ತೇನೆ. ಹಾಗೆಯೇ ಅನ್ಯ ಉತ್ಸವಗಳಾದ ಪಿತೃವಾಯ್ ಮಾಸಿಕ ಶಿವರಾತ್ರಿ ಕ್ಲಾಸ್, ಪಿತೃವಾಯ್ ಪೂರ್ಣಿಮಾ ಕ್ಲಾಸ್, ಪಿತೃವಾಯ್ ಏಕಾದಶಿ ಕ್ಲಾಸ್ ಮತ್ತು ಇತರ ಉತ್ಸವ ಕ್ಲಾಸುಗಳನ್ನು ಪಿತೃವಾಯ್ ಮಾಡುವ ಮೂಲಕ ಬಹಳ ಯಶಸ್ವಿಯಾಗಲಿ ಎಂದು ಕೋರಿಕೊಳ್ಳುತ್ತೇನೆ. ಪರಂಜಿ, ಆಗಸ್ಟ್ ತಿಂಗಳು ಬಹಳ ಸಂತೋಷಕರವಾಗಿತ್ತು. ಧನ್ಯವಾದಗಳು ಪರಂಜಿ, ಧನ್ಯವಾದಗಳು ಪರಂಜಿ, ಧನ್ಯವಾದಗಳು ಪರಂಜಿ. ಇದರ ಧನ್ಯವಾದವನ್ನು ನಾನು ಎಲ್ಲ ಸುಂದರ ಅನುಭವಗಳನ್ನು
P3Y ದರ್ಹೋ ಡೈರಿಯಲ್ಲಿ ಬರೆಯುತ್ತೇನೆ ಮತ್ತು ಆಡಿಯೋ ವಿಡಿಯೋ ರೂಪದಲ್ಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಂಚಿಕೊಂಡು ಪ್ರಚಾರದ ಶಕ್ತಿಯನ್ನು ಪಡೆಯುತ್ತೇನೆ. ಪರಂಜಿ, ನಿಯಮಿತವಾಗಿ P3Y ಮಾಡುವುದರಿಂದ ನನ್ನ ಈ ಮುಂಬರುವ ಸೆಪ್ಟೆಂಬರ್ ತಿಂಗಳು ಕಳೆದ ತಿಂಗಳಿಗಿಂತ ಹೆಚ್ಚು ಸಂತೋಷಕರವಾಗಿರಲಿ. ನನ್ನ ಈ ಇಚ್ಛೆಯನ್ನು ನೀವು ಪೂರೈಸಿ. 10ನೇ ವಾಕ್ಯ. ಇಚ್ಛೆ ಪೂರ್ತಿಯಾದ ನಂತರ ಸಂಕಲ್ಪವನ್ನು ಮಾಡಿಕೊಳ್ಳಿ. ಪಕರ್ನ ಕಾಣಿಕೆಯ ದುಡ್ಡನ್ನು ನೀವು ಯಾವ ಕರೆನ್ಸಿಯಲ್ಲಿ ಗಳಿಸುತ್ತೀರೋ ನೀವೇ ನಿಶ್ಚಿತ ಮಾಡಿ ಪರಂಜಿ ಅವರಿಗೆ ಅರ್ಪಣೆಯನ್ನು ಮಾಡಿ. ಹಾಗೆಯೇ 1 ಲೀಟರ್ ನೀರನ್ನು ಅರ್ಪಿಸುತ್ತೇನೆ, 1 ಹೂವನ್ನು ಅರ್ಪಿಸುತ್ತೇನೆ. 11ನೇ ವಾಕ್ಯ. ಇಚ್ಛೆ ಪೂರ್ತಿಯಾದ ನಂತರ ನಾನು ಈ ತಿಂಗಳು 11 ಹೊಸ ಜನರಿಗೆ ಯಾವುದೇ ಮಾಧ್ಯಮದ ಮೂಲಕ P3Yಯನ್ನು ಕಲಿಸುತ್ತೇನೆ. ಪರಂಜಿ, ಈ ಸೆಪ್ಟೆಂಬರ್ ತಿಂಗಳು ನನ್ನ ಮತ್ತು ನಿಮ್ಮ ಎಲ್ಲ ಸುಂದರ ಇಚ್ಛೆಗಳು ಶೀಘ್ರದಲ್ಲಿಯೇ ಪೂರ್ತಿಯಾಗಲಿ. ಶರಣಂ ಶರಣಂ ಗಚ್ಚಾಮಿ.